ಕೆಲವು ವಿಚಾರಗಳನ್ನು ಕೆಲವರು ಅಂಬೇಡ್ಕರ್ ಬೇಕು ಅಂತಾರೆ, ಕೆಲವರು ಬಸವಣ್ಣನವರ ಹೆಸರು ಇಡಬೇಕು ಅಂತಾರೆ, ಕೆಲವರು ಕೆಂಪೇಗೌಡರ ಹೆಸರನ್ನು ಇಡಬೇಕು ಅಂತಾರೆ. ಅವರವರಿಗೆ ಇಚ್ಛಾನುಸಾರ ಕೇಳ್ತಕ್ಕಂಥದ್ದು ಸಹಜ. ಆದರೆ ಸರ್ಕಾರ ತೀರ್ಮಾನಕ್ಕೆ ಬರಬೇಕು. ಇವು ಧಾರ್ಮಿಕ ಆಗಬಾರ್ದು. ಏನು ಸಮಾಜ ಒಪ್ತಕ್ಕಂಥ, ಸಮಾಜಕ್ಕೆ ಸೇವೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬಸವಣ್ಣನ ಇರ್ಬೋದು, ಅಥವಾ ಕೆಂಪೇಗೌಡರು ಇರ್ಬೋದು, ಈ ರೀತಿ ಅಂಥವರ ಹೆಸರುಗಳನ್ನಿಟ್ಟರೆ ಏನು ಯಾರೂ ಕೂಡ ವಿರೋಧಗಳನ್ನು ಮಾಡೋದಿಲ್ಲ ಅಂತಕ್ಕಂಥದ್ದು ಅನುಭವನೆ. ಸರ್, ಈಗ ಇದರ ಜೊತೆಗೆ ಸರ್ ಜಾತಿ ಗಣತಿ ವಿಚಾರವಾಗಿ ಅಥವಾ ಈ ವೀರಶೈವ ಲಿಂಗಾಯತವನ್ನು ಮತ್ತೆ ಒಡೆಯೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಚರ್ಚೆಗೆ. ನೋಡಿ, ಜಾತಿ ಜನಗಣತಿ ಅಂತಕ್ಕಂಥದ್ದೇ ಒಂದು ಗೊಂದಲದ ಗೂಡು. ಇದನ್ನು ಬಹುಜನರು ಈಗಾಗಲೇ ಹೇಳ್ತಿದ್ದಾರೆ. ಇದರಲ್ಲಿ ಭಾಳಷ್ಟು ಗೊಂದಲಗಳಿದೆ. ಈಗ ಅದು ಏನು ಅವರಿಗೆ ಸಾಫ್ಟ್ವೇರ್ ಕೊಟ್ಟಿದ್ರು ಅದು ವರ್ಕೇ ಆಗ್ತಾ ಇಲ್ಲ. ಖುದ್ದು ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನೀವು ಪರ್ಸನಲ್ ಏನನ್ನು ಕೂಡ ಕೇಳಬೇಡಿ ಅಂತ. ಆದರೆ ಸರ್ಕಾರ ಎಲ್ಲವೂ 60 ಪ್ರಶ್ನೆಗಳನ್ನು ಕೊಟ್ಟಿದೆ. ಸರ್ಕಾರವೇ ಇದಕ್ಕೆ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನುವಂಥ ಒಂದು ಅನುಮಾನ ಈಗಾಗಲೇ ಎಲ್ಲರನ್ನೂ ಕಾಡ್ತಾ ಇದೆ. ಅದರ ಜೊತೆಗೆ ಜಾತಿಗಳನ್ನು ಒಡಿತಾ ಇದ್ದಾರೆ ಇವರು ಅಂತಕ್ಕಂಥದ್ದು ಬಹುಜನರ ಮಾತು. ಇದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಏನು ವೀರಶೈವ ಅಥವಾ ಲಿಂಗಾಯತ ಸಮುದಾಯವೇ ಬೇರೆ ಅಂತಕ್ಕಂಥ ಮಾತನಾಡಿದ್ದಾರೆ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಕೂಡ ಮುಖ್ಯಮಂತ್ರಿಗಳು. ಅದನ್ನು ನಾವು ಒಪ್ಪಬಹುದು. ಆದರೆ ಒಂದು ಸಮುದಾಯ ಅಥವಾ ಒಂದು ಜಾತಿಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಇರೋದಿಲ್ಲ. ವೀರಶೈವರು ಅಥವಾ ಲಿಂಗಾಯತರು ಏನನ್ನ ಬರೆಸಬೇಕು ಅನ್ನೋ ತೀರ್ಮಾನ ಆ ಸಮುದಾಯದ ಹಿರಿಯರು ಅಥವಾ ಮಠಾಧೀಶರು, ಆ ಸಮುದಾಯಗಳನ್ನು ನಡೆಸ್ತಕ್ಕಂಥವರ ತೀರ್ಮಾನ ತಗೊಳ್ಬೇಕೇ ಹೊರತು ಮುಖ್ಯಮಂತ್ರಿಗಳು, ಶಾಸಕರು ಅಥವಾ ಬೇರೆ ಯಾರೋ ಅಲ್ಲ. ಅಥವಾ ಆ ಸಮುದಾಯಕ್ಕೆ ಸಂಬಂಧ ಪಡೆದವರು ತೀರ್ಮಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಮಯ ಆ ರೀತಿ ಅವರು ಮುಂದುವರೆದಿದ್ದಾದರೆ ಜನ ಏನು ಹೇಳ್ತಿದ್ದಾರೆ ಈಗ, ಇದು ಜಾತಿಗಳನ್ನು ಒಡೆಯತಕ್ಕಂಥ ಸಮೀಕ್ಷೆ ಅಂತ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳು ಪುಷ್ಟಿ ಕೊಡ್ತಕ್ಕಂಥದ್ದು ಆಗ್ಬಿಡುತ್ತೆ. ಇವತ್ತಿನ ಒಂದು BLAಗಳ ನೇಮಕ ಕಾಂಗ್ರೆಸ್ ಬಹಳ ದೊಡ್ಡ ಅಪವಾದ ಮಾಡಿ ತಚೋರಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಕೂಡ ಮಾಡ್ತಾ ಇದೆ ಬಿಹಾರದ ನಂತರ. ಇದು ಯಾವ ರೀತಿಯಾಗಿ ಬಿಜೆಪಿ ನೋಡಿ? ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ. ಈ ಸ್ಪೆಷಲ್ ಇನ್ಸೆಂಟಿವ್ ಇದೇನೋ ರಿವ್ಯೂ ಅಥವಾ SIR ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಅವರಲ್ಲೇ ಏನಿತ್ತು, ಮತ ಚೋರಿ ಅಂತ ಅವರೇ ಹೇಳಿದರು. ಹಂಗಿದ್ದ ಮೇಲೆ ಇದನ್ನು ಅವ್ರು ಒಪ್ಪಬೇಕಲ್ಲ. ಯಾವ ಮತ ಚೋರಿ ಆಗಿದೆ, ಎಲ್ಲಿ ಇದೆ, ಅದನ್ನು ಹಿಡಿದು ಕೊಟ್ಟು ತೆಗೆದುಹಾಕಬೇಕಲ್ವ ಅವರು. ಆದರೆ ಈಗ ಯಾಕೆ ನಾಟಕ ಆಡ್ತಿದ್ದಾರೆ? SIR ವಿರುದ್ಧವಾಗಿ ಯಾಕೆ ಮಾತಾಡ್ತಿದ್ದಾರೆ ಅವರು? ನಿಜವಾಗಿಯೂ ಈ ದೇಶದಲ್ಲಿ ವೋಟ್ ಚೋರಿ ಆಗಿರ್ತಕ್ಕಂಥದ್ದು ಬೇರೆ ಯಾವ ಪಕ್ಷದಿಂದಲೂ ಅಲ್ಲ. ಬಹು ವರ್ಷಗಳ ಕಾಲ, ಸುಮಾರು 6-7 ದಶಕಗಳ ಕಾಲ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ನಿಂದಲೇ. ಈ ಮಾತನ್ನು ನಾವು ಇವತ್ತು ಹೇಳೋದು ಬೇಕಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1952ರಲ್ಲೇ ಅವರನ್ನು ಸೋತಾಗಲೇ ಹೇಳಿಬಿಟ್ಟಿದ್ದಾರೆ. ಎರಡನೇದು, ಅಲಹಾಬಾದ್ ಹೈಕೋರ್ಟ್ ಏನು ತೀರ್ಪು ಕೊಟ್ಟದು ಇಂದಿರಾ ಗಾಂಧಿಯ ವಿರುದ್ಧ, ಆಗಲೇ ತೀರ್ಮಾನ ಆಗಿದೆ ಕಾಂಗ್ರೆಸ್ ವೋಟ್ ಚೋರಿ ಅಂತ. ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಏರಿದ್ದು ಅದೇ ಕಾರಣಕ್ಕೆ. ಜನ ತಿಳ್ಕೊಂಡಿದ್ರು ಚುನಾವಣೆ ಆಯೋಗ ಒಂದು ಐತೆ, ಅವರು ಚುನಾವಣೆ ಮಾಡ್ತಾರಂತ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವವರೆಗೂ ಯಾರೂ ತಿಳ್ಕೊಂಡಿರಲಿಲ್ಲ. ಚುನಾವಣೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ನವರೇ ಅನ್ನೋ ಭಾವನೆಯಲ್ಲೇ ಇತ್ತು. ಅದಾದ ನಂತರ 91-92ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದಾಗ ನೀವು ಉದಾಹರಣೆ ತಗೊಳ್ಬೋದು. ಆವತ್ತಿನ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ತೀರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ನಿಂತಿದ್ದ ಕ್ಷೇತ್ರದಲ್ಲಿ ಮಾತ್ರ ಚುನಾವಣೆಯನ್ನು ಮುಂದೂಡಬಹುದಾಗಿತ್ತೇ ಹೊರತು ಕಾನೂನು ಪ್ರಕಾರ
ಇಡೀ ದೇಶದ ಚುನಾವಣೆಯನ್ನು ಮುಂದೂಡಿದರು. ಕಾರಣ ಏನು? ಎಲೆಕ್ಷನ್ ಕಮಿಷನ್ನ ಬಳಕೆ ಮಾಡಿಕೊಂಡು ಇಡೀ ದೇಶದಲ್ಲಿ ಎಷ್ಟು ಚುನಾವಣೆ ಆಗಿತ್ತೋ ನಂತರದ ಅರ್ಧ ಚುನಾವಣೆ ಆದಾಗ ಅನುಕಂಪವನ್ನು ಆಧಾರ ಮಾಡಿಕೊಂಡು ಹೆಚ್ಚು ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಅಂದರೆ ವೋಟ್ ಚೋರಿಗೆ ಇವತ್ತು ಹೆಸರುವಾಸಿ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷವೇ ಹೊರತು ಭಾರತೀಯ ಜನತಾ ಪಕ್ಷ ಅಲ್ಲ. ವೋಟ್ ಚೋರಿ ಇದುವರೆಗೂ ನಡೆದಿಲ್ಲ, ಇನ್ನು ಮುಂದೇನೂ ನಡೆಯೋದಿಲ್ಲ. ಇದರಿಂದಾಗಿ ಇವತ್ತು ವೋಟ್ ಚೋರಿ ಮಾಡಿ ಗೆಲ್ತಿದ್ದವರು ಜನರು ವಿವೇಕ ಬಂದ ಮೇಲೆ, ಅವರಿಗೆ ಬುದ್ಧಿವಂತಿಕೆ ಆದಮೇಲೆ, ಯಾರಿಗೆ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿದೆ. ನೆಲ ಕಚ್ಚಿದ ಕಾರಣ ಇಟ್ಕೊಂಡು ಇವರನ್ನು ತಿರಸ್ಕಾರ ಮಾಡಿದ್ದನ್ನು ಸರಿ ಮಾಡ್ಕೊಳ್ಳೋದ್ರ ಬದಲು ವೋಟ್ ಚೋರಿ ಅಂತೇಳಿ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಆದರೆ ಜನರಿಗೆ ಗೊತ್ತಿದೆ ವೋಟ್ ಚೋರಿ ಕಾಂಗ್ರೆಸ್ಗೆ ಮಾತ್ರ ಸೀಮಿತವಾದ ಕೆಲಸ. ಅದರಲ್ಲೂ ಕರ್ನಾಟಕದ ವಿಚಾರವನ್ನು ತೆಗೆದುಕೊಂಡು ವೋಟ್ ಚೋರಿ ಅಂತಾರೆ. ಇಲ್ಲಿ ನೋಡಿ, ಇವತ್ತು 140 ಸೀಟ್ ಗೆದ್ದಿರ್ತಕ್ಕಂಥವರು ಕಾಂಗ್ರೆಸ್ಸು. ಯಾರು ಸೋತಿದಾರೋ ಅವ್ರ ಮೇಲೆ ವೋಟ್ ಚೋರಿ ಅಂತಂದರೆ ಯಾರು ನಂಬಲಿಕ್ಕೆ ಸಾಧ್ಯ ಇದೆ ಇದನ್ನೆಲ್ಲ? ಸರ್, ನೆಲಮಂಗಲದಲ್ಲಿ ಸರ್ ಸಾವಿರಾರು ರೇಷನ್ ಪಡೆಯೋದಕ್ಕೆ ಅಂಗಡಿಗೆ ಹೋದಾಗ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ನಿಮ್ಮದು ಅನ್ನುವಂಥ ನೋಟಿಸನ್ನು ಹಾಕಿದ್ದಾರೆ. ನೆಲಮಂಗಲ ಒಂದರಲ್ಲೇ ಇವತ್ತು ಸಾವಿರಾರು ಜನ ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ ವಾಪಸ್ ಬರ್ತಿದ್ದಾರೆ. ನಿಮ್ಮ ಕಾರ್ಡು ಡಿಲೀಟ್ ಆಗಿದೆ ಅನ್ನುವಂಥ ಹೇಳಿಕೆನ ಅಥವಾ ನೋಟಿಸನ್ನು ಅಂಗಡಿಗಳ ಮುಂದೆ ಹಾಕಿದ್ದಾರೆ ಸರ್. ಅದು ಆದಾಯ ಮಿತಿಯನ್ನು ಆಧಾರವಾಗಿ ಇಟ್ಕೊಂಡು ಸಾವಿರಾರು ಜನರ ರೇಷನ್ ಕಾರ್ಡ್ನ BPL ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ನೋಡಿ, ಶಾಕು ನೆಲಮಂಗಲದ ಹಳ್ಳಿಗಾಡಿನಲ್ಲಿ ರೇಷನ್ಗೆ ಯಾರು ಹೋಗ್ತಾರೋ ಅವರು ಬಡವರೇ ಇರ್ತಾರೆ. ಅವರು ಆದಾಯ ಸರ್ಟಿಫಿಕೇಟ್ ಏನು ಇವ್ರಿಗೆ ಕೊಟ್ಟಿರ್ತಾರ. ಈ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ, ಇವರು ಇವತ್ತು ಗ್ಯಾರಂಟಿ ಕೊಟ್ಟು ಅಕ್ಕಿ ನಾವು 10 kg ಅಕ್ಕಿ ಫ್ರೀ ಕೊಡ್ತೀವಿ ಅಂತ ಹೇಳಿ ಹಲವು ವಿಷಯಗಳಲ್ಲಿ ಇವಾಗ ಸಿಕ್ಕಿ ಬಿದ್ದಿದ್ದಾರೆ. ಈಗ ಅವ್ರಿಗೆ ತಲುಪಿಸ್ಲಿಕ್ಕೆ ಆಗ್ತಿಲ್ಲ. ಅದರಿಂದಾಗಿ ಜನರನ್ನು ತೊಂದರೆ ಕೊಟ್ಟು ಅವರಿಗೆ ಒಕ್ಕಲೆಬ್ಬಿಸ್ತಕ್ಕಂಥ, ಅವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ಲಿಕ್ಕೆ ಹೋಗಿದ್ದಾರೆ. ನಿಜವಾಗಿಯೂ ಯಾರಾದರೂ ತಪ್ಪು ಮಾಡಿ, ಈಗ ಏನು ಪಾವರ್ಟಿ ಲೈನ್ಗಿಂತ ತಳಗಡೆ ಇರೋರು ಆದರೆ ಅವ್ರಿಗೆ ಮಾತ್ರ ಸಿಗಬೇಕು ಅನ್ನೋದಾದರೆ APL ಕಾರ್ಡ್ಗಳಿಗೆ ಮೊದಲೇನೆ ಕಡಿವಾಣ ಹಾಕಬೇಕಾಗಿತ್ತು. ಆದರೆ BPL ಕಾರ್ಡ್ಗಳನ್ನು ತೆಗೆದು ಇವತ್ತು ನಾವು ಬಹಳ ಘನಕಾರ್ಯ ಮಾಡ್ತಿದ್ದೀವಿ ಅಂತೇಳಿ ಬಡವರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾವು ಇದನ್ನು ಪ್ರಶ್ನೆ ಮಾಡಿದಾಗ ನಾವು ಏನು ಕೇಂದ್ರ ಸರ್ಕಾರ ಹೇಳಿದೆ ಅಂತೇಳಿ ನಮ್ಮ ಕಡೆ ಬಟ್ಟು ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡ್ತಿದ್ದಾರೆ. ಇದು ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ದ್ರೋಹ. ಇದರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೇವೆ. ನೋಡಿ, ಈ ಸರ್ಕಾರ ಲಂಚಗೊಳಿತನದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಅಂತಕ್ಕಂಥದ್ದು ಎಲ್ಲರ ಮಾತು. ಜನ ಪ್ರತಿದಿನ ಇದನ್ನೇ ಮಾತಾಡ್ತಾರೆ. ಈ ಸರ್ಕಾರ ಯಾವತ್ತು ತೊಲಗಿ ಹೋಗ್ತದೋ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ಜನ ಬಂದಿದ್ದಾರೆ. ಇದರ ಮಧ್ಯದಲ್ಲಿ ಮಂತ್ರಿಗಳದಾಯಿತು, ಜೈಲಿಗೆ ಹೋಗಿದ್ದಾಯಿತು, ಇನ್ನು ಕೆಲವರು ಸಿಕ್ಕಾಕೊಂಡಿದ್ದಾಯಿತು. ಈಗ ನೋಡಿ, ಒಂದೊಂದಾಗಿ ಪ್ರತಿದಿನ ಬರ್ತಾನೆ ಇದೆ. ಈಗ KJ ಜಾರ್ಜ್ ಅವ್ರದ್ದು ಬಂದಿದೆ ಅಂತಂದರೆ KJ ಜಾರ್ಜ್ ಅವರ ಸಪೋರ್ಟ್ ಇಲ್ಲದೆ ಇಂಥವೆಲ್ಲ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿತ್ತ ಅಂತಕ್ಕಂಥದ್ದನ್ನು ಕೆಲವರು ಮಾತಾಡ್ತಾರೆ. ಯಾಕೆಂತಂದರೆ ಅವರ OST ಅವರು ಯಾವುದೇ ವಿಚಾರಗಳು ಅವರ PA, OST ಅಥವಾ PS ಇವರುಗಳಿಗೆ ಗೊತ್ತಿಲ್ಲದೆ ಏನೂ ನಡೆಯೋದಿಲ್ಲ. ಇದು ನಡೆದಿದೆ ಅಂತಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಇದು ನಡೀತಾ ಇದೆ ಅಂತಕ್ಕಂಥದ್ದು ಜಗಜ್ಜಾಗೀರಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.